ನಮಸ್ಕಾರ ಸ್ನೇಹಿತರೆ. ನಿನ್ನೆ ಅಂದರೆ 26ನೇ ಏಪ್ರಿಲ್ ತಾರೀಕಿನಂದು ಮೊದಲ ಹಂತದ ಮತದಾನ ಆಗಿದೆ. ಅದರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವೂ ಕೂಡ ಹೌದು. ಮಂಡ್ಯದ ರಿಸಲ್ಟ್ ಏನಾಗಬಹುದು, ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಮಂಡ್ಯ ಕ್ಷೇತ್ರದ ಜನರು ಖುದ್ದಾಗಿ ಏನು ಹೇಳ್ತಾ ಇದ್ದಾರೆ, ಮಂಡ್ಯದಲ್ಲಿ ಈ ಸಲ ಫೋಟೋ ಫಿನಿಶ್ ರಿಸಲ್ಟ್ ಬರೋ ಸಾಧ್ಯತೆ ಎಲ್ಲ ಇದ್ದಾವೆ. ಈ ಎಲ್ಲ ಸುಳಿವನ್ನು ನೀಡ್ತಾ ಇರೋದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಮತ್ತು ಸ್ಥಳೀಯ ಜನರು. ಯಾರೇ ಗೆದ್ದರೂ ಕೂಡ 45ರಿಂದ 50 ಸಾವಿರ ಲೀಡ್ನಲ್ಲಿ ಗೆಲ್ಲಬಹುದು ಅಂತ ಅಲ್ಲಿನ ಸ್ಥಳೀಯ ನಾಗರಿಕರ ಅಭಿಪ್ರಾಯ. ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ಬರುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಲೀಡ್ ಪಡೆಯುವ ಸಾಧ್ಯತೆಗಳಿವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಕುಮಾರಸ್ವಾಮಿಯವರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 7 ಲಕ್ಷ ಒಕ್ಕಲಿಗರ ಮತದಾರರಿದ್ದಾರೆ. ಈ 7 ಲಕ್ಷ ಮತಗಳು ನನಗೇ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕುಮಾರಸ್ವಾಮಿಯವರು ದೃಢವಾದ ವಿಶ್ವಾಸದಲ್ಲಿ ಇರೋದಂತೂ ನಿಜ ಸ್ನೇಹಿತರೆ. ಅದಕ್ಕಾಗಿ ಡಿ ಕುಮಾರಸ್ವಾಮಿಯವರು ಪಾಸಿಟಿವ್ ಆಗಿದ್ದಾರೆ ಅನ್ನಬಹುದು. ಯಾಕಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ವಿರುದ್ಧ ಹೀನಾಯವಾಗಿ ಸೋತಿದ್ರು. ಅದು ಕೂಡ ಸ್ವತಃ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದ ಚುನಾವಣೆಯಲ್ಲಿ. ಆಗ ಆದಂತಹ ಸೋಲಿನ ಅನುಕಂಪ ಈ ಚುನಾವಣೆಯಲ್ಲಿ ವರ್ಕೌಟ್ ಆಗುವಂತಹ ಸಾಧ್ಯತೆಗಳು ತುಂಬ ಇದ್ದಾವೆ. ಯಾಕಂದರೆ ಇದನ್ನು ಅಲ್ಲಿನ ಸ್ಥಳೀಯ ಜನರುಗಳ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಸೋಲಿಸಿದ್ವಿ, ಆದರೆ ಈ ಬಾರಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸ್ತೀವಿ ಅಂತ ಮಂಡ್ಯದ ಲೋಕಲ್ ಜನರುಗಳೇ ಹೇಳ್ತಾ ಇರೋದು. ಅದಕ್ಕಾಗಿ ಈ ಬಾರಿ ಅನುಕಂಪದ ಅಲೆಯ ಜೊತೆಗೆ ಬಿಜೆಪಿಯ ಶ್ರೀರಕ್ಷೆ ಕುಮಾರಸ್ವಾಮಿಗೆ ಒಲಿಯಬಹುದಾದ ಸಾಧ್ಯತೆ ಅತಿ ಹೆಚ್ಚು ಅನ್ನಬಹುದು. ಮಂಡ್ಯದಲ್ಲಿ ನಡೆದಂತಹ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಕಣ್ಣೀರು ಇಡುತ್ತಾ, ಕಳೆದ ಬಾರಿ ನನ್ನನ್ನು ಸೋಲಿಸಿದ್ರಿ, ಅಂತಹ ತಪ್ಪು ನಾನೇನು ಮಾಡಿದ್ದೆ ಅಂತ ಅಲ್ಲಿನ ಜನರನ್ನು ಕೇಳಿದ್ರು. ಅಂದರೆ ಭಾವುಕರಾಗಿ ಮಂಡ್ಯದ ಜನರ ಮನಸ್ಸನ್ನು ನಿಖಿಲ್ ಕುಮಾರಸ್ವಾಮಿಯವರು ಮುಟ್ಟಿದ್ರು. ಸ್ನೇಹಿತರೆ, ಮಂಡ್ಯದಲ್ಲಿ ಬಿಜೆಪಿಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕುಗಳು ಇದೆ. ಹಿಂದುತ್ವದ ಆಧಾರದ ವೋಟ್ ಬ್ಯಾಂಕ್, ಬ್ರಾಹ್ಮಣ ಸಮುದಾಯದ ವೋಟ್ಗಳು, ಲಿಂಗಾಯತ ಸಮುದಾಯದ ವೋಟ್ಗಳು, ಇವೆಲ್ಲ ವೋಟ್ಗಳು ಸೇರಿ 70ರಿಂದ 80% ಬೀಳುವ ಯಾವುದೇ ಅನುಮಾನಗಳು ಇಲ್ಲ. ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಬಿಜೆಪಿಯ ಮತಗಳು ಡಿ ಕುಮಾರಸ್ವಾಮಿಗೆ ಸಿಗಬಹುದು. ಇವೆಲ್ಲ ಅಂಶಗಳು ಕುಮಾರಸ್ವಾಮಿಯವರಿಗೆ ಪಾಸಿಟಿವ್ ಆಗಬಹುದು. ಇನ್ನು ಕುಮಾರಸ್ವಾಮಿಯವರಿಗೆ ನೆಗೆಟಿವ್ ಆಗುವ ಅಂಶಗಳು ಯಾವುದು ಅಂತ ನೋಡೋದಾದರೆ, ಕುಮಾರಸ್ವಾಮಿಯವರು ಹಾಸನ ಜಿಲ್ಲೆಗೆ ಸೇರಿದವರು. ಆದರೆ ಇವರು ಯಾಕೆ ಮಂಡ್ಯ ಜಿಲ್ಲೆಗೆ ಬಂದು ಸ್ಪರ್ಧೆ ಮಾಡಬೇಕು, ಚನ್ನಪಟ್ಟಣದಲ್ಲಿ ಶಾಸಕರಾಗಿರೋರು ಮಂಡ್ಯಕ್ಕೆ ಬಂದು ಯಾಕೆ ಸ್ಪರ್ಧೆ ಮಾಡಬೇಕು ಅಂತ ಅವರು ಹೊರಗಿನವರು ಆಗ್ತಾರೆ ಅಂತ ಟಿಕೆಟ್ ಅನೌನ್ಸ್ ಆದಾಗಿನಿಂದಲೂ ಕೂಡ ವಿರೋಧವನ್ನು ಮಾಡಿರೋರು ತುಂಬ ಜನರು ಇದ್ದಾರೆ. ಹಾಗಾಗಿ ಇದು ಕೂಡ ಡಿ ಕುಮಾರಸ್ವಾಮಿಯವರಿಗೆ ನೆಗೆಟಿವ್ ಆಗುವ ಸಾಧ್ಯತೆಗಳು ಮೇಲುನೋಟಕ್ಕೆ ಕಾಣ್ತಾ ಇದೆ. ಇನ್ನು ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಸೇರಿದ್ದಾರೆ. ಆದರೆ ಎಲ್ಲೂ ಸುಮಲತಾ ಅಂಬರೀಷ್ ಅವರು ಕುಮಾರಸ್ವಾಮಿಯವರ ಪರವಾಗಿ ಮತಬೇಟೆಗೆ ಕಾಣಿಸಲಿಲ್ಲ. ಇನ್ನೊಂದು ವಿಚಾರ ಹೇಳೋದಾದರೆ, ಸುಮಲತಾ ಅಂಬರೀಷ್ ಅವರು ಡಿ ಕುಮಾರಸ್ವಾಮಿ ಪರನೂ ಎಲ್ಲೂ ಮತಗಳನ್ನು ಕೇಳಿಲ್ಲ, ಹಾಗೆ ಡಿ ಕುಮಾರಸ್ವಾಮಿಯವರ ವಿರುದ್ಧವೂ ಎಲ್ಲೂ ಮಾತಾಡಿಲ್ಲ. ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಹೊರಗೆ ತಮ್ಮ ನೋವನ್ನು ತೋಡಿಕೊಳ್ಳದೇ ಇದ್ದರೂ ಒಳಪೆಟ್ಟನ್ನು ಕೊಟ್ಟರೂ ಕೊಡಬಹುದು ಅನ್ನುವ ಚಿಂತೆ ಕುಮಾರಸ್ವಾಮಿಯವರಿಗೆ ಆತಂಕ ತಂದಿರೋ ಒಂದು ಅಂಶ ಅನ್ನಬಹುದು. ಜೊತೆಗೆ ದರ್ಶನ್ ತೂಗುದೀಪ್ ಅಂದರೆ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಡಿ ಕುಮಾರಸ್ವಾಮಿ ಅವರ ಪರ ಪ್ರಚಾರ ಎಲ್ಲೂ ಮಾಡಿಲ್ಲ. ಡಿ ಬಾಸ್ ಪ್ರಚಾರ ಮಾಡಿರೋದು ಸ್ಟಾರ್ ಚಂದ್ರು ಅವರ ಪರ.
ಇದು ಕೂಡ ಕುಮಾರಸ್ವಾಮಿಯವರಿಗೆ ನೆಗೆಟಿವ್ ಆದರೂ ಆಗಬಹುದು ಸ್ನೇಹಿತರೆ. ಇನ್ನು ಸ್ಟಾರ್ ಚಂದ್ರು ಅವರ ವಿಚಾರ ನೋಡೋದಾದರೆ ಇವರು ನಂಬಿಕೊಂಡಿರೋದು ಅಹಿಂದ ಮತಗಳನ್ನು ಸ್ನೇಹಿತರೆ. ಯಾಕಂದರೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಸುಮಾರು 9 ರಿಂದ 10 ಲಕ್ಷ ಅಹಿಂದ ಮತಗಳು ಇದ್ದಾವೆ. ಈ ಮತಗಳು ನನಗೆ ಬೀಳುತ್ತೆ ಅನ್ನುವ ದೃಢವಾದ ನಂಬಿಕೆಯಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರು ಇರಬಹುದು. ಯಾಕಂದರೆ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು ಇದಾವಲ್ಲ, ಅವೇ ನನಗೆ ವೋಟ್ಗಳಾಗಿ ಕನ್ವರ್ಟ್ ಆಗಬಹುದು ಅನ್ನುವ ವಿಶ್ವಾಸದಲ್ಲಿ ಸ್ಟಾರ್ ಚಂದ್ರು ಇದ್ದಾರೆ. ಇದು ಅವರ ಪಾಸಿಟಿವ್ ಅಂಶ. ಮಂಡ್ಯ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಇದೇ ಸ್ಟಾರ್ ಚಂದ್ರರವರಿಗೆ ಬಿಗ್ ಬೂಸ್ಟ್ ಅನ್ನಬಹುದು. ಜೊತೆಗೆ ನಾನು ಇಲ್ಲಿಯವನೇ, ಮಂಡ್ಯದವನೇ, ನಾನು ಇರೋದು ನಾಗಮಂಗಲದಲ್ಲಿ, ಆದರೆ ಕುಮಾರಸ್ವಾಮಿಯವರು ಹೊರಗಿನವರು ಅಂತ ಹೇಳುವ ಮುಖಾಂತರ ಮಂಡ್ಯದ ಜನರನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನವನ್ನು ಸ್ಟಾರ್ ಚಂದ್ರು ಮಾಡಿದ್ದಾರೆ. ಜೊತೆಗೆ ಪ್ರಚಾರದ ಸಮಯದಲ್ಲಿ ಹೊರಗಿನವರು ಮತ್ತು ಸ್ಥಳೀಯರ ಚುನಾವಣೆ ಅನ್ನುವ ರೀತಿಯಲ್ಲಿ ಜನರ ಬಳಿ ವೋಟ್ಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಇವರ ನೆಗೆಟಿವ್ ಅಂಶಗಳು ಏನಪ್ಪ ಅಂದರೆ 7 ಲಕ್ಷ ಒಕ್ಕಲಿಗರು ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ. ಇದರಲ್ಲಿ 80% ಮತಗಳು HD ಕುಮಾರಸ್ವಾಮಿಯವರಿಗೆ ಬೀಳಬಹುದು ಅನ್ನುವ ಆತಂಕ ಸ್ಟಾರ್ ಚಂದ್ರರವರಿಗೆ ಇದೆ. ಅಂದರೆ ಇಲ್ಲಿ ಒಕ್ಕಲಿಗ ಮತಗಳು ಸ್ಟಾರ್ ಚಂದ್ರರವರಿಗೆ ಬೀಳದೇ ಇರುವ ಸಾಧ್ಯತೆಗಳು ಹೆಚ್ಚಿದೆ. ಇದು ಇವರಿಗೆ ಇರುವ ನೆಗೆಟಿವ್ ಅಂಶ ಅನ್ನಬಹುದು. ಸ್ಟಾರ್ ಚಂದ್ರರವರು ಗೆಲ್ಲಬೇಕಾದರೆ 35 ರಿಂದ 40% ಒಕ್ಕಲಿಗರ ವೋಟುಗಳು ಇವರಿಗೆ ಬಂದರೆ ಸ್ಟಾರ್ ಚಂದ್ರು ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಸ್ನೇಹಿತರೆ, ನಾನು ಕೊಟ್ಟಿರುವ ಈ ಒಂದು ವಿಡಿಯೋದಲ್ಲಿ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.